ಒಂದೆಡೆ ಭೀಕರ ಬೇಸಿಗೆ, ಮತ್ತೊಂದೆಡೆ ಸಿಕ್ಕಾಪಟ್ಟೆ ಮಳೆ. ಇನ್ನು ಮತ್ತೊಂದು ಕಡೆ ವಾಣಿಜ್ಯ, ಆಟೋ, ಎಲ್ಪಿಜಿ ದರವೂ ಕೂಡ ಹೆಚ್ಚಳ ಆಗ್ಬಿಟ್ಟಿದೆ. ಹೋಟೆಲ್ಗಳಲ್ಲಿ ಕಾಫಿ, ಟೀ ಕುಡಿಯಂಗಿಲ್ಲ, ತಿಂಡಿ ತಿನ್ನಂಗಿಲ್ಲ ಅಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಈಗ ಸಿಲಿಕಾನ್ ಸಿಟಿ ಮಂದಿಯ ಜೀವನ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಹೋಟೆಲ್ಗಳಲ್ಲಿ ಕಾಫಿ, ಟೀ ಕುಡಿಯಂಗಿಲ್ಲ, ತಿಂಡಿ ತಿನ್ನಂಗಿಲ್ಲ, ಜೇಬು ಸುಡ್ತಾ ಇವೆ. ಈ ಮಧ್ಯೆ ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಬೆಂಗಳೂರಿನಲ್ಲಿ 3 ಪಟ್ಟಾಗಿದೆ ತರಕಾರಿಗಳ ರೇಟು. ಕಳೆದ 15 ದಿನದ ಹಿಂದಿನ ದರಕ್ಕೆ ಹೋಲಿಸಿದ್ರೆ ಎಲ್ಲವೂ ಡಬಲ್ ಆಗಿದೆ. ಒಂದ್ ಕಡೆ ಬೆಳೆ ಉತ್ಪಾದನೆ ಕಡಿಮೆ, ಮತ್ತೊಂದ್ ಕಡೆ ಬೇಡಿಕೆ ಹೆಚ್ಚು. ಬಿಸಿಲಿನ ತಾಪಮಾನ ಮತ್ತು ಭಾರೀ ಮಳೆಯಿಂದ ಉತ್ಪಾದನೆ ಕುಂಠಿತ ಆಗ್ಬಿಟ್ಟಿದೆ. ಮದುವೆ ಸೀಸನ್ ಬೇರೆ, ಜಾತ್ರೆಗಳಾಗ್ತಿವೆ, ಊರ ಹಬ್ಬಗಳು ಕೂಡ ಜೋರಾಗಿ ನಡೀತಿವೆ. ಹೀಗಾಗಿ ಡಿಮ್ಯಾಂಡ್ ಹೆಚ್ಚಾಗಿದೆ, ಉತ್ಪಾದನೆ ಕಡಿಮೆ ಆಗಿದೆ. ಸಹಜವಾಗಿಯೇ ಈಗ ಬೇಡಿಕೆ ಹೆಚ್ಚಾಗಿದೆ. ತರಕಾರಿ ಮಾರುಕಟ್ಟೆಯಲ್ಲಿ ಬೀನ್ಸ್ಗೆ ಭಾರಿ ಡಿಮ್ಯಾಂಡ್. 1 ಕೆಜಿ ಬೀನ್ಸ್ಗೆ 150 ರೂಪಾಯಿ. ಇನ್ನು ಬದನೆಕಾಯಿ, ಬೆಂಡೆಕಾಯಿ, ಕ್ಯಾರೆಟ್ ರೇಟ್ ಎಷ್ಟು ಗೊತ್ತಾ? ಕೇಳಿದ್ರೆ ನೀವು ದಂಗಾಗ್ಬಿಡ್ತೀರಾ. ಪ್ರತಿ ತರಕಾರಿಯ ಬೆಲೆಯೂ ಕೂಡ ಡಬಲ್, ತ್ರಿಬಲ್ ಆಗ್ಬಿಟ್ಟಿದೆ. ಏನ್ ತಿನ್ಬೇಕು ಹಾಗಾದ್ರೆ? ಕುಡಿಯೋ ಕಾಫಿನೂ ರೇಟ್ ಜಾಸ್ತಿ, ಟೀನೂ ರೇಟ್ ಜಾಸ್ತಿ, ಊಟ ತಿಂಡಿನೂ ಕೂಡ ಹೋಟೆಲಲ್ಲಿ ಮಾಡಬೇಕು ಅಂದ್ರೆ ಅದು ರೇಟ್ ಜಾಸ್ತಿ. LPG ಕೊಂಡ್ಕೊಳ್ಬೇಕು ಅಂದ್ರೆ ಅದು ಕೂಡ ದುಬಾರಿ. ಮತ್ತೊಂದ್ ಕಡೆ ಆಟೋ ಚಾಲಕರಿಗೂ LPG ತುಂಬಿಸೋದಕ್ಕಾಗ್ತಾ ಇಲ್ಲ, ಸಿಗ್ತಾ ಇಲ್ಲ, ಸಿಕ್ಕರೂ ರೇಟ್ ಜಾಸ್ತಿ. ಈಗ ಮನೆಯಲ್ಲೇ ನೀವು ಅಡುಗೆ ಮಾಡ್ಕೊಂಡು ತಿಂತೀರಾ ಅಂದ್ರೂ ಕೂಡ ತರಕಾರಿ ಬೆಲೆಯೂ ಹೆಚ್ಚಾಗಿದೆ. ಯಾವ್ಯಾವ ತರಕಾರಿ ಬೆಲೆ ಎಷ್ಟೆಷ್ಟಿದೆ ನೀವು ಗಮನಿಸಬಹುದು ಸ್ಕ್ರೀನ್ನಲ್ಲಿ. ಪ್ರಸ್ತುತ ತರಕಾರಿ ಬೆಲೆ 2 ವಾರದ ಹಿಂದಿನ ಬೆಲೆ ಎರಡನ್ನೂ ಕೂಡ ನೀವು ಇಲ್ಲಿ ತಾಳೆ ಹಾಕಿ ನೋಡ್ಬೋದು. ನೋಡಿ, ಬೀನ್ಸ್ 150 ರೂಪಾಯಿ ಆಗಿದೆ. ಒಂದು ವಾರದ ಹಿಂದೆ 80 ರೂಪಾಯಿಗೆ ಸಿಗ್ತಾ ಇತ್ತು. ಬದನೆಕಾಯಿ 30 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 50 ರೂಪಾಯಿ ಆಗಿದೆ. ಇನ್ನು ಬಜ್ಜಿ ಮೆಣಸಿನಕಾಯಿ 30 ರೂಪಾಯಿಗೆ ಸಿಗ್ತಾ ಇತ್ತು, 10 ರೂಪಾಯಿ ಕೂಡ ಕೊಡ್ತಾ ಇದ್ರು 2 ವಾರಗಳ ಹಿಂದೆ. ಆಗ ತೆಗೆದುಕೊಳ್ಳೋರು ಯಾರೂ ಇರಲಿಲ್ಲ, ಗ್ಯಾಸ್ ಕೊರತೆ ಇದ್ದಿದ್ರಿಂದ ಬಜ್ಜಿ ಮಾಡೋರೇ ಕಮ್ಮಿ ಆಗ್ಬಿಟ್ಟಿದ್ರು. ಈಗ 60 ರೂಪಾಯಿ ಕೆಜಿ ಆಗಿದೆ. ಸೌತೆಕಾಯಿ 30 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆಗಿದೆ. ಹೀಗೆ ಎಲ್ಲ ತರಕಾರಿಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಗಮೇಶ್ ಮಾರ್ಕೆಟ್ ಇಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದಾಗಿ ಹೋಟೆಲ್ಗಳಲ್ಲಿ ಏನು ಬ್ರೇಕ್ಫಾಸ್ಟ್ ಇರಲಿ, ಲಂಚ್, ಡಿನ್ನರ್ಗಳಿಗೆ ಏನು ತಿಂಡಿ ತಿನಿಸು ಏನಿರುತ್ತೆ ಆ ತಿಂಡಿ ತಿನಿಸುಗಳ ಆ ಬೆಲೆಯನ್ನ ಹೋಟೆಲ್ನ ಮಾಲೀಕರು ಈಗ ಏರಿಕೆಯನ್ನ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ. ಈಗ ಅದರ ಪರಿಣಾಮವಾಗಿ ಗ್ರಾಹಕರಿಗೆ ಒಂದು ಜೇಬಿಗೆ ಕತ್ತರಿ ಬೀಳಲು ಪ್ರಾರಂಭವಾಗಿದೆ. ಹೀಗಾಗಿ ಗ್ರಾಹಕರು ಕೂಡ ಏನು ಹೋಟೆಲ್ಗೆ ಬರದೇ ಇರೋ ಮನೆಯಲ್ಲಿ ಏನು ಊಟ ಮಾಡಿಕೊಳ್ಳುವುದಕ್ಕಾಗಿ ಏನು ಮಾರ್ಕೆಟ್ಗೆ ಬಂದು ತರಕಾರಿಯನ್ನ ಖರೀದಿ ಮಾಡ್ತಾರೆ. ಆ ತರಕಾರಿ ಮಾಡೋದರಲ್ಲಿ ಕೂಡ ಏನು ಗ್ರಾಹಕರಿಗೆ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ತರಕಾರಿಯಲ್ಲಿ ಎಷ್ಟೆಷ್ಟು ಬೆಲೆನೇ ಏರಿಕೆ ಆಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಸದ್ಯ ನಾನು KR ಮಾರ್ಕೆಟ್ ನಲ್ಲಿ ಇದ್ದೇನೆ. ಇಲ್ಲಿ ಬಹಳಷ್ಟು ಜನರು ಬೆಳಗ್ಗೆಯಿಂದಲೇ ಏನೋ ಮಾರ್ಕೆಟ್ಗೆ ಬರ್ತಾರೆ. ಏನು ಟೊಮೊಟೊ ಇರಲಿ, ಸೌತೆಕಾಯಿ, ಹೀಗೆ ಬೇರೆ ಬೇರೆ ತರಕಾರಿಗಳನ್ನ ಖರೀದಿ ಮಾಡ್ತಾರೆ. ಸದ್ಯ KR ಮಾರ್ಕೆಟ್ ನಲ್ಲಿ ಬೀನ್ಸ್ ಒಂದು ಟಾಪ್ ಒಂದು ತರಕಾರಿನೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಸದ್ಯ ಬೀನ್ಸ್ ಇವಾಗ 1 ಕೆಜಿಗೆ 150 ರೂಪಾಯಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಸದ್ಯ ಒಂದು 15 ದಿವಸಗಳಗಡೆ ಇದು ಕೇವಲ 80 ರೂಪಾಯಿ ಇತ್ತು. ಸದ್ಯ ಇವಾಗ ಬೀನ್ಸ್ಗೆ ಭಾರಿ ಡಿಮ್ಯಾಂಡ್ ಇರುವ ಕಾರಣ, ಯಾಕೆಂದ್ರೆ ಮದುವೆ ಸೀಸನ್ ನಡೀತಾ ಇದೆ, ಜೊತೆಗೆ ಬಿಸಿಲಿರುವ ಕಾರಣಕ್ಕಾಗಿ ಕಡಿಮೆ ಒಂದು ಉತ್ಪಾದನೆ ಆಗುತ್ತೆ. ಹೀಗಾಗಿ ಹಲವು ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಸದ್ಯ ಬದನೆಕಾಯಿ ಈಗ 50 ರೂಪಾಯಿ ಆಗಿದೆ, ಬಜ್ಜಿ ಮೆಣಸಿನಕಾಯಿ ಇದೆ 60, ಸೌತೆಕಾಯಿ ಒಂದು 50 ರೂಪಾಯಿ, ಮೂಲಂಗಿ 40, ಕ್ಯಾರೆಟ್ 40, ಬೀಟ್ರೂಟ್ ಒಂದು 50 ರೂಪಾಯಿ, ಹೀರೆಕಾಯಿ, ಹೀಗೆ ಟೊಮೊಟೊ ಕೂಡ ಜಾಸ್ತಿ ಆಗಿದೆ. ಟೊಮೊಟೊ ಕೂಡ 50 ರೂಪಾಯಿ ಆಗಿದೆ. ಕಳೆದ 15 ದಿವಸಗಳ ಕೆಳಗಡೆ ಕೇವಲ 20 ರೂಪಾಯಿ ಇತ್ತು. ಈಗ ಆಲೂಗಡ್ಡೆ ಕೂಡ 30 ರೂಪಾಯಿ ಆಗಿ 15 ದಿವಸ ಕೆಳಗಡೆ ಒಂದು 15ರಿಂದ 25 ರೂಪಾಯಿಗೆ ಮಾರಾಟವಾಗ್ತಿತ್ತು. ಎಲ್ಲೋ ಒಂದ್ ಕಡೆ ಇವಾಗ ಆ ಗ್ರಾಹಕರು ಏನು ಹೋಟೆಲ್ನ
ಒಂದು ಹೋಟೆಲ್ನ ಮೊರೆ ಹೋಗಿ ಒಂದು ತಿಂಡಿ ತಿನಿಸುಗಳನ್ನ ತಿಂತಾ ಇದ್ರು. ಅಲ್ಲಿ ಗ್ರಾಹಕರಿಗೆ ಶಾಕ್ ಎದುರಾಗಿತ್ತು. ಯಾಕೆಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ದರ ಏರಿಕೆ ಆಗಿದೆ. ಹೀಗಾಗಿ ಅವರು ಕೂಡ ಬ್ರೇಕ್ಫಾಸ್ಟ್ನ ಐಟಮ್ಗಳ ಒಂದು ಬೆಲೆ ಕೂಡ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಇವಾಗ ಸದ್ಯ ಬೆಂಗಳೂರಿನಲ್ಲಿ ಕೆಲವು ಹೋಟೆಲ್ಗಳು ಶೇಕಡ 10ರಿಂದ 20ರಷ್ಟು ಬೆಲೆಯನ್ನ ಏರಿಕೆ ಮಾಡಿದ್ದು, ಇನ್ನು ಕೆಲವು ಹೋಟೆಲ್ಗಳು ಏರಿಕೆ ಮಾಡುವ ಒಂದು ಪ್ಲಾನ್ ಅನ್ನ ಮಾಡ್ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿಯೊಂದು ಗ್ಯಾಸ್ ಸಿಲಿಂಡರ್ಗೆ 991 ರೂಪಾಯಿ, 1 ರೂಪಾಯಿ ಏನು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಏರಿಕೆ ಆಗಿತ್ತು. ಹೀಗಾಗಿ ನಮಗೆ ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೋಟೆಲ್ ಮಾಲೀಕರು ಬೆಲೆಯನ್ನ ಏರಿಕೆ ಮಾಡಲು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಕೆಲವರು ಈಗಾಗಲೇ ಮಾಡಿದ್ದಾರೆ. ಸದ್ಯ ಇವಾಗ ತರಕಾರಿ ಬೆಲೆ ಕೂಡ ಏರಿಕೆ ಆಗಿದ್ದು ಗ್ರಾಹಕರಿಗೆ ಡಬಲ್ ಶಾಕ್ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನೆನೆ 200 ರೂಪಾಯಿ, ಇವತ್ತು 150 ರೂಪಾಯಿ. ಮಂಡ್ಯಲ್ಲೇ ನೆನೆ 170. ಇಲ್ಲಿ ಲಗೇಜು ಕೂಲಿ ಎಲ್ಲ ಸೇರಿದ 190 ರೂಪಾಯಿ ಅಸಲು ಬೀಳುತ್ತೆ. 200 ರೂಪಾಯಿ ಹಾಕಿದೆ ನಿನ್ನೆ. ಇವತ್ತು ಅಸಲು 140, 150 ಮಾರಿದೆ. ಸ್ವಲ್ಪ ಜನ ಗ್ಯಾಸ್ ಇಲ್ಲ ಅಂತ ಹೋಟ್ಲು ಬಂದ್ ಮಾಡವ್ರೆ. ದೊಡ್ಡ ದೊಡ್ಡ ಗಿರಾಕಿ ಇವಾಗ ಚಿಲ್ಡ್ರಕ್ಕೆ ಅರ್ಧ ಕೆ ಜಿ ತೊಗೊಳೋರು 1/4 ಕೆ ಜಿ ತೊಗೊತಾರೆ. 1 ಕೆ ಜಿ ತೊಗೊಳೋರು ಅರ್ಧ ಕೆ ಜಿ ತೊಗೊತಾರೆ. ಐಟಮ್ ಬರ್ತಾಯಿಲ್ಲ. ಜನ ಬೇರೆ ಜನ ಜಾಸ್ತಿ ಆಗಿದೆ. ಅದೇ ವ್ಯಾಪಾರಗಳಿಲ್ಲ. ಒಂದೊಂದು ಮನೆಯಿಂದ 5 ಜನ 6 ಜನ ಬರ್ತಾರೆ ವ್ಯಾಪಾರಕ್ಕೆ. ಬೇಟ್ರೆ ಎಲ್ಲ ಬೆಲೆ ಜಾಸ್ತಿ ಮಾಡಿದ್ರೆ ಜನ ಬಡವ್ರು ಬದುಕೋದು ಹೆಂಗೆ ಹೇಳಿ, ನೀವೇ ಹೇಳಿ. ಎಲ್ಲ ಬೆಲೆ ಕಾಸ್ಟ್ಲಿ ಅಂತ ಕಾಸ್ಟ್ಲಿ ಮಾತಾಡೋಕ್ಕಾಗಲ್ಲ. ಒಂದು ನಿಂಬೆಹಣ್ಣು ಗುಡ್ಡೆ 100 ರೂಪಾಯಿ ಅಂತ ಹೇಳ್ತಾರೆ. ಅದು ತೊಗೊಂಡು ಬದುಕೋಕ್ಕಾಗತ್ತಾ ಜನ? ಹೇಳಿ, ನೀವೇ ಹೇಳಿ. ಬದುಕಬೇಕಂತೆ ಹೆಂಗನೋ ಒಂದು ಹಾಗೆ ಬದುಕ್ತಾರೆ. ಅವರೇ ಬದುಕಬೇಕಂತ ಆಗತ್ತಾ? ಎಲ್ಲರೂ ಬದುಕಬೇಕು. ಟಮಾಟ ಬೆಲೆ 50 ರೂಪಾಯಿ ಕೆ ಜಿ, 20 ರೂಪಾಯಿ ಸಿಗ್ತಾ ಇತ್ತು. ಸರಿ, ಏನೋ ನಾವೇನು ದೇವರೇನು ಕೊಟ್ಟಿದ್ದಾನೆ, ನಾವು ಏನೋ ತಿಂತೀವಿ. ನಮ್ನಿಕ ಬಡವ್ರು ಹೆಂಗೆ ಬದುಕಬೇಕು ನೀವೇ ಯೋಚನೆ ಮಾಡಿ. ಹಾಂ, ನಮ್ನಿಕ ಬಟ್ಟೆಗೆ ಅವ್ರು ಹೋಗ್ಬೇಕಾ? ಒಂದೇ ಸತಿಗೆ ಸ್ವರ್ಗಕ್ಕೆ ಹೋಗ್ಬೇಕು ಅವರು. ಬೀನ್ಸ್ 100 ರೂಪಾಯಿ, ಜಾಸ್ತಿ ಇರೋದು ಕಾಸ್ಟ್ಲಿ ಇರೋದು 100 ರೂಪಾಯಿ, ಹಂಗೆ ಹಿಂಗೆ ಇರೋದು 60 ರೂಪಾಯಿ.